ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 3 ಸ್ಯಾರಿ ಕುಚ್ಚಾಕ್ದೆ ಬೆಳಗ್ಗೆಯಿಂದ ಸಂಜೆ ತನಕ. ಬೇಬಿ ಕುಚ್ಚು ಹೇಗಿದೆ ಡಿಸೈನ್ ಅಂತ ಹೇಳಿ. ಹಾಗೆ ಇದು ಕಾಂಬಿನೇಷನ್ ಇಲ್ಲ, ಬಟ್ ಆದರೂ ಅವ್ರು ಹೇಳಿರೋ ಕಲರ್ ಚೂಸ್ ಮಾಡಿದ್ದೀನಿ. ಇದು ಗೋಲ್ಡನ್ ಪರ್ಪಲ್ಲು ಮೆರೂನ್ 2 ಶೇಡು ಇದೆ. ಇದೇಗಿದೆ ಅಂತ ಹೇಳಿ. ಮತ್ತು ಕ್ರೋಶನೂ ಹಾಕ್ತೀನಿ. ನಿಮ್ಗೆ ಯಾರಾದರೂ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಇದಂತೂ ಚೆನ್ನಾಗಿ ಬಂತು ಸ್ಯಾರಿ. ಹೇಗಿದೆ ಅಂತ ನೀವೇ ತಿಳಿಸಿ. ಆಮೇಲೆ ನಾನು ಒಬ್ಬರು ಫ್ರೆಂಡ್ ಇದ್ದರು, ಅವ್ರಿಗೆ ಅಂಗಡಿಯಲ್ಲಿ ಬ್ಲೌಸ್ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು. ಕೇಳಿದ್ರು ನನ್ನ ಯಾವ ಥರ ವರ್ಕು, ಇದು ಎಷ್ಟು ಪ್ರೈಸು ಅಂತ. ನಾನು ಕೇಳೋಣ ಅಂತ ಹೋದೆ. ಅವರೇ ಹೇಳಿದ್ರು, ಈ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಾದಮೇಲೆ ಬಂದು ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇತ್ತು. ಬಟ್ಟೆಗಳೆಲ್ಲ ವಾಶ್ ಮಾಡಿ, ಇವತ್ತು ಒಂದು ಮದುವೆ ಬೇರೆ ಹೋಗಬೇಕಾಗಿತ್ತು. ಬಟ್ಟೆಗಳೆಲ್ಲ ವಾಶ್ ಮಾಡಿ ಮತ್ತು ಮನೆಯಲ್ಲೆಲ್ಲ ಕೆಲಸ ಮಾಡಿ ಇವತ್ತು ಬಟ್ಟೆಗಳೆಲ್ಲ ಒಗೆದು ಮತ್ತು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಆಗೋಣ ಅಂದ್ಬಿಟ್ಟು ನಾನು ರೆಡಿ ಆಗೋಷ್ಟರೊಳಗೆ ನಮ್ಮ ಅತ್ತೆ ಬಂದರು. ನಮ್ಮ ಅತ್ತೆ ಬಂದು ಮತ್ತು ಮುಡ್ಕೊಳ್ಳೋಕೆ ಹೂವು ತಂದಿದ್ರು, ಕನಕಾಂಬರ ಹೂವು ತಗೊಂಡು ಹೂವು ಕಟ್ಟಿ ಮತ್ತು ಕಾಯಿ ಎಲ್ಲ ತರಕಾರಿ ಎಲ್ಲ ತಂದುಕೊಟ್ಟಿದ್ರು. ಹಾಗೆ ಎಲ್ಲ ಊರಿಂದ ಫ್ರೆಶ್ಶಾಗಿ ತಂದಿರೋದ್ರಿಂದ ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಮದುವೆಗೆ ಹೋಗೋಣ ಅಂತ ರೆಡಿ ಆಗೋಣ ಅಷ್ಟರೊಳಗೆ ಮುದ್ದೆ ಬಸ್ಸಾರು ಮಾಡೋಣ ಅನ್ನೋ ಮೂಮೆಂಟಲ್ಲಿ ಬಸ್ಸಾರು ಮುದ್ದೆ ಮಾಡಬೇಕು. ಬಸ್ಸಾರು ಮುದ್ದೆ ಮಾಡಿಬಿಟ್ಟು ಆಮೇಲೆ ಮದುವೆಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಲಾಸ್ಟಲ್ಲಿ ಈ ಥರ ಇದೆ. ನನ್ನ ಫೋಟೋ ಯಾವ ಥರ ಇದೆ ಅಂತ ನೋಡಿ. ನಮ್ಮ ಫ್ಯಾಮಿಲಿ ಫೋಟೋ ಇದು. ಹಾಗೆ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಹಾಗೆ ನೀವು ಕೇಳು ಅಂತ ನಾನು ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ. ಬಟ್ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ನನ್ನ ಕಡೆಯಿಂದ ಸಾರಿ. ಯಾಕಂದರೆ ನನಗಿನ್ನೂ ಎಡಿಟ್ ಮಾಡೋಕ್ಕೆ ಬರಲ್ಲ. ಗೊತ್ತಿರೋಷ್ಟು ಎಡಿಟ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡಿ ಚೆಕ್ ಮಾಡಿ ಹೇಳಿ. ಬಸ್ಸಾರು ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಬಸ್ಸಾರು ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಕತೆ ಇಷ್ಟು. ಮತ್ತು ಏನಾಗಿದೆ ಅಂತ ನೀವು ಹೇಳಬೇಕು. ಮುಂದೆ ಯಾವ ಥರ ವೀಡಿಯೋ ಮಾಡಬೇಕು, ಏನು ಮಾಡಬೇಕು ಅನ್ನೋ. ಬಸ್ಸಾರು ಪಲ್ಯ ಮಾಡ್ತಾಯಿದ್ದೀನಿ. ಕಾಳು ಮತ್ತು ತಟ್ಟೆ ಹಾಕ್ಬಿಟ್ಟು ನಾನು ಪಲ್ಯ ಈ ಥರ ಮಾಡ್ತೀನಿ. ಯಾವಾಗೂ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟ್ ಬರ್ತೈತೆ ಅಂತ ಕೊಬ್ಬರಿ ಹಾಕಿ ಪಲ್ಯನ ಫ್ರೈ ಮಾಡ್ತೀನಿ. ಚೆನ್ನಾಗಿರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಬಸ್ಸಾರು ಅಂದರೆ ನಂಗೆ ತುಂಬ ಇಷ್ಟ. ನಮ್ಮ ಮನೇಲಿ ನೈಟ್ ಊಟಕ್ಕೆ ಯಾವಾಗೂ ಮುದ್ದೆ ಸಾಂಬಾರೇ ಬೇಕು. ರೈಸ್ ಐಟಮ್ ತಿನ್ನಲ್ಲ. ಬೆಳಗ್ಗೆ ಬೇಕಾದರೆ ತಿಂತಾರೆ. ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಕುದಿ ಇಟ್ಟಿದ್ದೀನಿ. ಸಾಂಬಾರು ಆಯಿತು, ಪಲ್ಯನೂ ರೆಡಿ ಆಯಿತು. ಮುದ್ದೆ ತೊಳ್ಸೋಣ ಅಂದ್ಬಿಟ್ಟು ಮುದ್ದೆ ಕಟ್ಟೋಣ ಅಂತ ಎಲ್ಲ ಮುದ್ದೆ ಆಯಿತು. ಮತ್ತು ಎಲ್ಲ ಅಡುಗೆ ಆದಮೇಲೆ ಮದುವೆಗೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿ ನಾನು ನನ್ನ ಫ್ಯಾಮಿಲಿ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಓಕೆ, ಬಾಯ್.